ನಾವು ಕೆಲವು ವಿಷಯಗಳ ಮೇಲೆ ಜಯವಿಲ್ಲದೆ ಇರುವಾಗ, ನಮಗೆ ಕೆಲವು ವಿಷಯಗಳನ್ನು ಎದುರಿಸಲು ಅಥವಾ ಜಯ ಹೊಂದಲು ಸಾಧ್ಯವಾಗದೇ ಬರುವಾಗ, ನಾವು ನಮ್ಮ ಬಲಹೀನತೆಯನ್ನು ಒಪ್ಪಿಕೊಳ್ಳಬೇಕಾಗಿದ್ದದ್ದು ಮನುಷ್ಯರ ಅಥವಾ ಲೋಕದ ಮುಂದೆ ಅಲ್ಲ, ಬದಲಾಗಿ ದೇವರ ಮುಂದೆ ಒಪ್ಪಿಕೊ. ಹೇಳು ದೇವರ ಹತ್ರ, ದೇವರೇ, ಈ ರೀತಿಯ ವಿಷಯದಲ್ಲಿ ನಾನು ಬಲಹೀನಳಾಗಿದ್ದೇನೆ. ಈ ಕಾರ್ಯವನ್ನು ನನ್ನಿಂದ ಎದುರಿಸಲು ಸಾಧ್ಯವಿಲ್ಲ. ಈ ವಿಷಯದ ಮುಂದೆ ನಾನು ಭಯಭೀತನಾಗಿದ್ದೇನೆ. ನನಗೆ ಲೋಕದ ಮುಂದೆ ಧೈರ್ಯದಿಂದ ತಲೆ ಎತ್ತಿ ನಿಲ್ಲಬೇಕು ಎಂದು ನಿನ್ನ ಪ್ರಾರ್ಥನಾ ಜೀವಿತದಲ್ಲಿ ದೇವರ ಹತ್ರ ಹೇಳಬೇಕು. ದೇವರೇ, ಈ ವಿಷಯದ ಮುಂದೆ ನಿಲ್ಲಲು ಬಲವಿಲ್ಲ. ಯೆಹೋಷಾಫಾಟನು ಹಾಗೇನೇ ಹೇಳಿದ್ದು. ಅಮ್ಮೋನಿಯರು ಮೋವಾಬ್ಯರು ಯುದ್ಧಕ್ಕೆ ಬಂದಾಗ ಈ ದೊಡ್ಡ ಸಮೂಹದೆದುರು ನಿಲ್ಲುವುದಕ್ಕೆ ನಮಗೆ ಬಲವಿಲ್ಲವೆಂದು ದೇವರ ಹತ್ರ ಹೇಳಿದಾಗ ದೇವರು ಯುದ್ಧವನ್ನು ಆತನ ಕೈಗಳಲ್ಲಿ ವಹಿಸಿದನು. ಯೆಹೋಷಾಫಾಟನು ಒಂದೇ ಕಾರ್ಯವನ್ನು ಮಾಡಿದನು. ಇಸ್ರೇಲ್ ಜನರ ಹತ್ರ ಹೇಳಿದನು, ದೇವರನ್ನು ಆರ್ಭಟಿಸಿ ಸ್ತುತಿಸಿರಿ ಎಂದು ಹೇಳಿದಾಗ ಇಸ್ರಾಯೇಲ್ಯರು ಅವನು ಹೇಳಿದ ಹಾಗೆ ಮಾಡಿದರು. ದೇವರು ಅವರಿಗೋಸ್ಕರ ಯುದ್ಧ ಮಾಡಿದನು. ಆ ದೇವರನ್ನೇ ನೀವು ಸೇವಿಸುತ್ತಿದ್ದೇವಲ್ವ.